ಇದು ನಾನು ಡಾಕ್ಟರ್ ರುಕ್ಮಿಣಿ ಅಂತ ಗೈನಕಾಲಜಿಸ್ಟು, ಪೂರ್ಣಪ್ರಜ್ಞಾ ಲೇಔಟ್ ನಿವಾಸಿ. ಇವರು ನಮ್ಮ ಯಜಮಾನರು ವ್ಯಾಸರಾಜರು ಅಂತ. ಈ ಪೂರ್ಣಪ್ರಜ್ಞಾ ರಾಯರ ಮಠ ಸ್ಟಾರ್ಟ್ ಆಗಿದ್ದ ದಿವಸದಿಂದ ನಾವು ಇಲ್ಲಿದ್ದೀವಿ. ರಾಯರು ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾಗೇಂದ್ರ ಅವರು ತುಂಬ ಚೆನ್ನಾಗಿ ಮಠ ನಡೆಸ್ತಾ ಇದ್ದಾರೆ. ಮೈಸೂರಲ್ಲಿ ಒಂದು ಮಠ ಇದೆ ಅವ್ರದ್ದು, ದೊಡ್ಡ ಮಠ. ಅದಾದಮೇಲೆ ಇಲ್ಲಿ ಬೆಂಗಳೂರಲ್ಲಿ ಮಠ ಮಾಡಿದ್ದಾರೆ. ಎಲ್ಲ ಏನು ಯಾವ ಥರ ನಡೆಸಬೇಕೋ ಮಠ ಆ ಥರ ನಡೆಸ್ತಾ ಇದ್ದಾರೆ. ಅಂಡ್ ದಾನ ಧರ್ಮ, ಊಟದ ಉಪಚಾರ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಅವರು ಅನ್ನದಾನ ಸೇವೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲ ದಾನಕ್ಕಿಂತ ಅನ್ನದಾನ ಸೇವೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದನ್ನು ಇವರು ತುಂಬ ಜನ ಮಾಡೋದ್ರಿಂದ ನಮ್ಮ ಏರಿಯಾದಲ್ಲಿರೋರು ಎಷ್ಟೋ ಜನ ಗುರುವಾರ ಬಂತು ಅಂದರೆ ಪ್ರಸಾದ ತೊಗೊಂಡು ಹೋಗಿ ಅದನ್ನು ಸೇವನೆ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಪೂಜೆ ಪುನಸ್ಕಾರಗಳು, ಹೋಮ ಹವನ ಮತ್ತು ಎಲ್ಲ ವಿದ್ವಾಂಸರುಗಳಿಗೆ ಕೊಡೋವಂಥದ್ದು, ಇದು ಮರ್ಯಾದೆ ಮತ್ತು ಎಲ್ಲರಿಗೂ ಸಮಾನವಾಗಿ ನೋಡೋವಂಥದ್ದು ಎಲ್ಲ ನೋಡಿ ಪೂರ್ಣಪ್ರಜ್ಞಾ ಲೇಔಟ್ ರಾಯರ ಮಠ ತುಂಬ ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಹೆಸರು ವ್ಯಾಸರಾಜ್ ಅಂತ. ನಾನು ಈ ಮಠಕ್ಕೆ ಒಂಥರ ದಿನ ಬರ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ರಾಯರ ದರ್ಶನ ಆದಮೇಲೆ ಬೇರೆ ಕೆಲಸ ಮಾಡೋದು. ಈ ಮಠದಲ್ಲಿ ಅನ್ನದಾನ ಅನ್ನೋದು ಫಸ್ಟ್ ಸ್ಟಾರ್ಟ್ ಆದಾರ್ಪಿಂದ ಇವತ್ತುವರೆಗೂ ನಾಗೇಂದ್ರ ಅವರು ಅನ್ನದಾನ ಮಾಡ್ತಾಯಿದ್ದಾರೆ. ಅದಲ್ಲದೆ ಈ ಮಠಕ್ಕೆ ನಮ್ಮ ಸುಬಿದೇಂದ್ರ ತೀರ್ಥರು ಮಂತ್ರಾಲಯ ಸ್ವಾಮಿಗಳದ್ದು ಪೂರ್ಣ ಬಲ ಇದೆ ಇಲ್ಲಿ. ಆಮೇಲೆ ಮೋಹನ್ ಅಂತಿದ್ದಾರೆ, ಅವರು ಅಷ್ಟೇ ಡಿವೋಟಿ ಇಲ್ಲಿಗೆ. ಅವರೆಲ್ಲ ಸೇರ್ಕೊಂಡು ಇಲ್ಲಿ ಮಾಡಿರೋದು ನಮಗೆ ನಿಜವಾಗ್ಲೂ ಈ ಲೇಔಟ್ಗೆ ಒಂದು ಕಳೆ ಬಂದಿದೆ ರಾಯರ ಮಠದಿಂದ. ನಮ್ಮ ನಾಗೇಂದ್ರ ಅವ್ರು ಅಂದ್ಕೊಂಡು ಅವರು ಊಟ ಮಾಡೋದಿಲ್ಲ, ಎಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ನಿಂತ್ಕೊಂಡು ಎಲ್ಲರಿಗೂ ಇದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೊಡ್ತಾರೆ. ಅಲ್ಲಂದ್ಕೂ ಮೈಸೂರಲ್ಲಿರೋ ಮಠ ಅಂದ್ಕೂ ನಾವು ಹೋಗಿದ್ವಿ ಮೊನ್ನೆ. ಅಲ್ಲಿ 10:30 11 ಗಂಟೆಗೆ ಇದು ಪ್ರಸಾದ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11 ಗಂಟೆವರೆಗೂ ಕೊಡ್ತಾರೆ. ತಿರ್ಗಾ ರಾತ್ರಿ 11 ಗಂಟೆ ಮೇಲೆ ಗಾಡಿಗಳಲ್ಲಿ ತೊಗೊಂಡೋಗಿ ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ಗಳಿದೆ, ಆಮೇಲೆ ರೈಲ್ವೆ ಸ್ಟೇಷನ್ ಇದೆ, ಆಮೇಲೆ ಎಲ್ಲಿ ನಡೆಯೋಕ್ಕಾಗಲ್ಲ ಕುಂಟು ಅಂಥವ್ರಿಗೆ ಅಲ್ಲೇ ಹೋಗಿ ಬಾಟ್ಲ್ ನೀರು ಕೊಟ್ಟು ತಟ್ಟೆ ಕೊಟ್ಟು ಅಲ್ಲಿ ಊಟನ ಬಡಿಸ್ತಾ ಇದ್ದಾರೆ. ಅವ್ರು ಮಾಡ್ತಿರೋಂಥ ಮಹತ್ ಕಾರ್ಯ ತುಂಬ ದೊಡ್ಡದು. ಎಲ್ಲದಲ್ಲಿ ನಿಜವಾಗ್ಲೂ ಇವ್ರು ಹೇಳ್ದಂಗೆನೇ ಎಲ್ಲ ದಾನಗಳಿಗಿಂತ ಅನ್ನದಾನ ಮಹಾ ದೊಡ್ಡ ದಾನ ಅಂತ. ಇಲ್ಲಿ ನಮ್ಮ ಪೂರ್ಣಪ್ರಜ್ಞಾ ಇದರಲ್ಲಿ ರಾಯರ ಮಠ ಬಂದಿರೋದು ಎಲ್ಲಿಂದ ಬರ್ತಾರೆ ಅಂದರೆ ಕೆಂಗೇರಿಯಿಂದ ಬರ್ತಾರೆ, ಆ ಕಡೆ ರಾಜಾಜಿನಗರದಿಂದ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ಇಲ್ಲಂದ್ರೂ ಮಡಿ ಮೈಲ್ಗೆ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ನಮ್ಮ ರಾಘಣ್ಣ ಅವರು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಮಠನ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ. 2017ರಲ್ಲಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅಮೃತಹಸ್ತದಿಂದ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ವೃಂದಾವನ ಪ್ರತಿಷ್ಠಾಪನೆ ಆಗಿದೆ. ಅವತ್ತಿಂದ ಇವತ್ತಿನವರೆಗೂ ಅವ್ಯಾಹತವಾಗಿ ಸಾವಿರಾರು ಜನ ಬಂದು ಇಲ್ಲಿ ದರ್ಶನ ಪಡೆದು ಅನುಗ್ರಹಿತರಾಗ್ತಾ ಇದ್ದಾರೆ. ಇಲ್ಲಿ ವಿಶೇಷ ರಾಯರ ಸನ್ನಿಧಾನ ಇರಲಿಕ್ಕೆ ಕಾರಣ ಏನು ಅಂದರೆ ನಿರಂತರ ಅನ್ನ ಸಂತರ್ಪಣೆ. ಪ್ರತಿ ಗುರುವಾರ ಸಾವಿರಾರು ಜನ ಇಲ್ಲಿ ಅನ್ನಪ್ರಸಾದ ಸ್ವೀಕಾರ ಮಾಡಿ ಕೃತಾರ್ಥರಾಗ್ತಾ ಇದ್ದಾರೆ. ರಾಯರು ಹೇಳಿದ್ದಾರೆ, ಎಲ್ಲಿ ನಿರಂತರ ಅನ್ನ ಸಂತರ್ಪಣೆ ನಡೀತದೆ ಅಲ್ಲಿ ನನ್ನ ವಾಸ ಇರ್ತದೆ ಅಂಥೇಳಿ. ಆ ಪ್ರಕಾರ ರಾಯರು ಇಲ್ಲಿ ನಿಂತು ಎಲ್ಲ ಸದ್ಭಕ್ತರಿಗೆ ಜಾತಿ ಮತ ಭೇದ ಯಾವುದೂ ಇಲ್ಲದೇ ಅವರು ಅನುಗ್ರಹ ಮಾಡ್ತಾಯಿದ್ದಾರೆ. ನೀವು ನೋಡ್ತಾ ಇದ್ದೀರಿ ಪ್ರತಿ ಗುರುವಾರ ಇಲ್ಲಿ. ಆಮೇಲೆ ಇನ್ನೊಂದು ಸಂಸ್ಥೆ ಇದೆ ನಾಗೇಂದ್ರ ಅವ್ರದ್ದು, ಇನ್ನೊಂದು ಸಂಸ್ಥೆ ಮೈಸೂರಲ್ಲಿದೆ. ಇದರದ್ದು ಸುಮಾರು 5 ಪಟ್ಟು ದೊಡ್ಡದು ಅದು. ಅಲ್ಲಿ ಸುಮಾರು 15,000 ಜನ ಮಿನಿಮಮ್ ಪ್ರತಿ ಗುರುವಾರ ದರ್ಶನ ತಗೊಂಡು ಪ್ರಸಾದ ಸ್ವೀಕಾರ ಮಾಡ್ತಾಯಿದ್ದಾರೆ. ಈ ನಿರಂತರ ಅನ್ನ ಸಂತರ್ಪಣೆ ಸೇವೆಯೇ ಈ ರಾಯರ ಮಠದ ಒಂದು ವಿಶೇಷತೆ ಅಂತ ಹೇಳ್ಬೋದು. ಅವರಿದ್ದು ಎಲ್ಲರಿಗೂ ಕೃಪಾ ಆಶೀರ್ವಾದ ಮಾಡ್ತಾಯಿದ್ದಾರೆ. ಹಿಂಗೆ ಎಲ್ಲ ಭಕ್ತಾದಿಗಳು ಬಂದು ಅವರ ಆಶೀರ್ವಾದ ಪಡಿಬೇಕಾಗಿ ನಾವು ಮಠದ ವತಿಯಿಂದ ಕೇಳ್ತೀವಿ. ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದ್ರೇ ವರೇಂದ್ರವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ವಿಶೇಷವಾಗಿ ರಾಯರ ಬಗ್ಗೆ ಹೇಳಬೇಕು ಅಂತಂದ್ರೆ ಮೈಯೆಲ್ಲ ರೋಮಾಂಚನವಾಗುತ್ತೆ. ಅಂಥದ್ದು ಇವತ್ತಿಂದ ಮೊದಲುಗೊಂಡು 4 ದಿವಸಗಳ ಕಾಲ ರಾಯರ ಆರಾಧನಾ ಮಹೋತ್ಸವ ಶ್ರೀಮಠದಲ್ಲಿ ವಿಜೃಂಭಣೆಯಿಂದ ನಡೀಬೇಕು ಅಂತ ಹೇಳಿ ರಾಯರ ಸಂಕಲ್ಪದ ಪೂರ್ವಕವಾಗಿ ಈ ಮಠದಲ್ಲಿ ನೆರವೇರಿಸ್ತಾ ಇದ್ದಾರೆ. ಇದೊಂದೇ ವರ್ಷ ಅಂತಲ್ಲ, ಪ್ರತಿ ವರ್ಷವೂ ಕೂಡ ರಾಯರಲ್ಲಿ ರಾರಾಜಿಸ್ತಾ ಇದ್ದಾರೆ ಅಂತಲೂ ಕೂಡ ನಾವು ನೋಡಬಹುದು. ರಾಯರು ನಮ್ಮನ್ನು ಅನುಗ್ರಹ ಮಾಡಲಿಕ್ಕಾಗೆ ವರ್ಷದ ಒಂದು ಬಾರಿ ಅಂದರೆ 365 ದಿವಸಗಳಲ್ಲಿ
ಈ 3 ದಿನಗಳು ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಬರ್ತಾರೆ. ನೀವು ಕೇಳ್ಬೋದು ಬೇರೆ ದಿನಗಳು ಬರೋದಿಲ್ವಾ ಅಂತ. ಖಂಡಿತ ಬರ್ತಾರೆ, ಆದರೆ ಸಂಪೂರ್ಣವಾಗಿ ನಮ್ಮನ್ನು ಪ್ರತಿಯೊಬ್ಬರನ್ನು ಕೂಡ ನೋಡುವಂತಹ ದಿನ ಅಂತಂದರೆ ಈ ರಾಯರ ಆರಾಧನಾ 3 ದಿವಸಗಳು ಕೂಡ ರಾಯರು ನಮ್ಮನ್ನು ನೋಡಿ ನಮ್ಮ ಕಷ್ಟಗಳನ್ನು ಪರಿಹಾರವನ್ನಾಗಿ ಮಾಡಿ ಭಗವಂತನ ಅನುಗ್ರಹ ಆಗುವ ರೀತಿಯಲ್ಲಿ ನಮಗೆ ಅನುಗ್ರಹ ಮಾಡೋದೇ ಈ ಆರಾಧನಾ ವಿಶೇಷ. ಈ ಆರಾಧನಾ ಸಮಯದಲ್ಲಿ ರಾಯರು ಅಂತ ಕರೆದ್ರೆ ಅವ್ರಿಗೆ ಹಿಡಿಸಲ್ವಂತೆ. ರಾಯರನ್ನು ಪರಿಮಳಾಚಾರ್ಯ ಅಂತ ಕರಿಬೇಕಂತ. ಅದಕ್ಕೆ ಪರಿಮಳದ ಪ್ರಸಾದವನ್ನು ವಿಶೇಷವಾಗಿ ರಾಯರ ಆರಾಧನೆಯಲ್ಲಿ ಮಾಡುವಂಥದ್ದು. ಪರಿಮಳಾಚಾರ ಅಂದರೆ ಏನೋ ಒಂದು ಸಂತೋಷ ರಾಯರಿಗೆ. ಯಾಕೆ ಅಂದರೆ ಅನೇಕ ಗ್ರಂಥಗಳಲ್ಲಿ ವಿಶೇಷವಾದಂತಹ ಗ್ರಂಥ ಪರಿಮಳ ಚಂದ್ರಿಕಾ ಅಂತ ಹೇಳಿ ರಾಯರು ರಚಿಸಿದಂತಹ ಗ್ರಂಥ ಅದು. ಅಂತಹ ಗ್ರಂಥದಲ್ಲಿ ರಾಯರನ್ನು ಕರೆದಾಗ ಅವರು ಕೊಂಡಾಡ್ತಾರೆ ಅಂತ ರಾಯರ ಚರಿತ್ರೆಯಲ್ಲಿ ನಾವು ತಿಳಿಯಬಹುದು. ಇದೇ ರೀತಿಯಾಗಿ ರಾಯರ ಆರಾಧನಾ ಮಹೋತ್ಸವ ದೇಶ ವಿದೇಶಗಳಲ್ಲೂ ಕೂಡ ಇವತ್ತಿನ ದಿವಸ ಆಚರಣೆ ಮಾಡುವಂತಹ ಒಂದು ಭವ್ಯವಾದಂತಹ ಹಬ್ಬ ಅಂತಲೂ ಕೂಡ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಇಲ್ಲಂತೂ ಪ್ರತಿನಿತ್ಯ ಬರೀ ಗುರುವಾರ ಅಂತಂದಲ್ಲ, ಯಾರು ಹಸ್ಕೊಂಡು ಬಂದಿರ್ತಾರೋ ಅವರಿಗೆ ರಾಯರು ಹಸಿವಿಲ್ಲದೆ ವಾಪಸ್ ಕಳಿಸಿದ್ದೇ ಇಲ್ಲ. ಅವರಿಗೆ ಅನ್ನ ಸಂತರ್ಪಣೆ ಪ್ರತಿನಿತ್ಯವೂ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಹಾಗೂ ರಾಯರ ಅನುಗ್ರಹ ಯಾವಾಗಲೇ ಬರಲಿ, ಎಷ್ಟೇ ಸಂದರ್ಭದಲ್ಲಿ ಬಂದರೂ ಕೂಡ ಅನ್ನ ಸಂತರ್ಪಣೆಗಳನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಮಠದ ವತಿಯಿಂದ. ಹಾಗೂ ವಿಶೇಷವಾಗಿ ಈ ಮಠವನ್ನು ಸ್ಥಾಪನೆ ಮಾಡಿರುವಂತಹ ನಾಗೇಂದ್ರ ಅವರು ಸಾಕಷ್ಟು ಅನ್ನದಾನ ಸೇವೆಗಳಾಗಿರಬಹುದು, ರಾಯರಿಗೆ ಅನುಗ್ರಹ ಆಗುವ ರೀತಿಯಲ್ಲಿ, ರಾಯರು ನಮ್ಮನ್ನು ಅನುಗ್ರಹ ಮಾಡುವ ರೀತಿಯಲ್ಲಿ ಸಾಕಷ್ಟು ಸೇವೆಗಳನ್ನು ಶ್ರೀಮಠದಲ್ಲಿ ನೆರವೇರಿಸ್ತಾ ಇದ್ದಾರೆ. ಹಾಗೂ ಎಲ್ಲ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ತಾವೇ ಸ್ವತಃ ನಿಂತು ಅವರನ್ನು ಕೇಳಿ ಅವ್ರಿಗೆ ಏನಾಗಬೇಕು ಅವರನ್ನು ರಾಯರ ಹತ್ರ ಬೇಡ್ಕೊಳ್ಳಿ ಅಂತ ಹೇಳಿ ತಾವೇ ನಿಂತು ಭಕ್ತಾದಿಗಳನ್ನು ಗಮನಿಸುವಂಥದ್ದು ನಾವು ಇಲ್ಲಿ ವಿಶೇಷವಾಗಿ ನೋಡ್ಬೋದು. ಇದಲ್ಲದೆ ಭಗವದ್ಭಕ್ತರು ಎಲ್ಲರೂ ಕೂಡ ಈ ರಾಯರ ಆರಾಧನೆಗೆ ಬಂದು ರಾಯರ ಪ್ರಸಾದವನ್ನು ಸ್ವೀಕಾರ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆರಾಧನೆಗೆ ಸ್ವಾಗತವನ್ನು ಕೋರ್ತಾ ನನ್ನೊಂದೆರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಕೃಷ್ಣ. ಪ್ರಾಯಶಃ ಗುರು ರಾಘವೇಂದ್ರರ ಬಗ್ಗೆ ಹೇಳಬೇಕು ಅಂತಂದರೆ, ಯಾವುದೇ ಮೋಕ್ಷ ಮುಕ್ತಿ ಅನ್ನೋದಕ್ಕಿಂತ ನಾನು ಜನಗಳ ಜೊತೆಲೇ ಇದ್ದು ಅವ್ರನ್ನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಜನಗಳ ಜೊತೆಲೇ ಇರತಕ್ಕಂಥ ಏಕೈಕ ಸನ್ಯಾಸಿಗಳು ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ಬೋದು. ಯಾಕೆಂದರೆ ಈ ಜೊತೆಲೇ ಇದ್ದೀನಿ ನಾನು ಅಂತ ಬೃಂದಾವನದ ಜೊತೆಲೇ ಇರತಕ್ಕಂಥ ಒಂದು ವಿಶೇಷವಾದಂಥ ಸನ್ಯಾಸಿಗಳು ಗುರು ರಾಘವೇಂದ್ರರು. ಜೊತೆಗೆ ಈ ಸಂದರ್ಭದಲ್ಲಿ 355ನ ಆರಾಧನೆ ಏನಿದೆ, ಈ ಸಂದರ್ಭದಲ್ಲಿ ಮುಖ್ಯವಾಗಿ ಯಾರು ಏನೇ ಸೇವೆ ಮಾಡಿದರು ಕಂಡುಬಿಟ್ಟು ನೋಡಿ ಆಶೀರ್ವಾದ ಮಾಡುವಂಥ ಒಂದು ಸ್ವಭಾವ ರಾಯರದು. ಇಲ್ಲಿ ಪೂರ್ಣ ಪ್ರಜ್ಞಾ ಲೇಔಟಲ್ಲಿ ಅದ್ಭುತವಾಗಿರ್ತಕ್ಕಂಥ ರಾಯರು ಅಂತ. ಜೊತೆಗೆ ಮೈಸೂರಿನಲ್ಲಿ ಗುರುವಾರದ ಹೊತ್ತು ಇಲ್ಲಿ ಅಲ್ಲಿ ಸೇರಿ ಮಿನಿಮಮ್ 30,000 ಜನ ಊಟ ಮಾಡ್ತಾರೆ. ಇವಾಗ ಮೈಸೂರಿನಲ್ಲಂತೂ ಭಾಳ ದೊಡ್ಡ, ಅಲ್ಲೊಂದು 25,000 ಅಲ್ಲೇ ಆಗುತ್ತೆ ಅಂತ ತಿಳ್ಕೊಳ್ಳಿ. ಗುರುವಾರ ಮಿಕ್ಕಿದ್ದಿಲ್ಲ ಆಗುತ್ತೆ. ಇಲ್ಲಿ ನಾಗೇಂದ್ರ ಅವರು ಅಂತ ಭಾಳ ತಲೆ ಕೆಡಿಸ್ಕೊಂಡು ಮೈಸೂರು ಮತ್ತು ಬೆಂಗಳೂರು ಎರಡೂ ನೋಡ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಅನ್ನ ಸಂತರ್ಪಣೆ ನಡೀತಾ ಇದೆ. ರಾಯರ ಕೃಪಾಶೀರ್ವಾದಗಳಿಂದ ಅದೆಲ್ಲ ನಡೀತಾ ಇದೆ. ಹೀಗೆ ನಡೀಲಿ ಅಂತ ನಾನು ಮತ್ತೊಮ್ಮೆ ರಾಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ.